ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಕೇವಲ ಒಂದು ಸಿನಿಮಾ ಬಗ್ಗೆ ಅಲ್ಲ, ಬದಲಿಗೆ ಒಂದು ಇಡೀ ಸಾಂಸ್ಕೃತಿಕ ವಿದ್ಯಮಾನವೇ ಆಗಿಬಿಟ್ಟ ಕಾಂತಾರದ ಬಗ್ಗೆ. ತೆರೆ ಮೇಲೆ ಕೇವಲ ಒಂದು ಕಥೆಯಾಡಿ ಶುರುವಾಗಿ ಜನರ ಹೃದಯದಲ್ಲಿ ಒಂದು ಅನುಭೂತಿಯಾಗಿ ಅದು ಬದಲಾಗಿದ್ದು ಹೇಗೆ? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ದರ್ಶನ ಅಂತ ಯಾಕೆ ಕರೀತಿದ್ದಾರೆ? ಯಾಕಂದ್ರೆ ಸಿನಿಮಾ ನೋಡಿದವರ ಪ್ರಕಾರ ಇದು ಬರೀ ಒಂದು ಸಿನಿಮಾ ನೋಡಿದ ಹಾಗೆ ಇರ್ಲಿಲ್ವಂತೆ. ಹಲವರಿಗೆ ಇದೊಂದು ಆಳವಾದ ಆಧ್ಯಾತ್ಮಿಕ ಅನುಭವವಾಗಿತ್ತು. ಅಂದ್ರೆ ಥಿಯೇಟರ್ನಿಂದ ಹೊರಬಂದಾಗ ದೇವಸ್ಥಾನದಿಂದ ಹೊರಬಂದ ಫೀಲಿಂಗ್ ಬಂತು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಬರ್ತಿರೋ ಮಾತುಗಳಿದೆಯಲ್ಲ, ಅವು ನಿಜಕ್ಕೂ ಬೆರಗು ಹುಟ್ಟಿಸ್ತವೆ. ಇದನ್ನ ಕೇವಲ ಸಿನಿಮಾದ ಒಂದು ದೃಶ್ಯ ಅನ್ನೋದಕ್ಕಿಂತ ನೋಡ್ದವರನ್ನ ಶಾಶ್ವತವಾಗಿ ಬದಲಾಯಿಸುವೊಂದು ಅನುಭವ ಅಂತ ವರ್ಣಿಸಲಾಗ್ತಿದೆ. ಪ್ರೇಕ್ಷಕರಿಗೆ ಅಕ್ಷರಶಃ ಮೈಜುಮ್ಮಿನಿಸುವ ಅನುಭವ ಆಯಿತು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಈ ಇಡೀ ಅದ್ಭುತ ಅನುಭವದ ಕೇಂದ್ರಬಿಂದು ಬೇರ್ಯಾರೂ ಅಲ್ಲ, ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ. ಅವರ ಪರ್ಫಾರ್ಮೆನ್ಸ್ ಅನ್ನು ಕೇವಲ ನಟನೆ ಅಂತ ಕರೆಯೋಕೆ ವಿಮರ್ಶಕರು ಕೂಡ ಒಪ್ತಿಲ್ಲ. ಬದಲಿಗೆ ಅವರ ಮೂಲಕ ಒಂದು ದೈವಿಕ ಶಕ್ತಿಯೇ ಕೆಲಸ ಮಾಡಿದ ಹಾಗೆ ಇತ್ತು ಅಂತ ಹೇಳ್ತಿದ್ದಾರೆ. ಸರಿ, ಇಷ್ಟೆಲ್ಲ ದೊಡ್ಡ ಇಂಪ್ಯಾಕ್ಟ್ ಮಾಡಿದ ಸಿನಿಮಾದ ಬಜೆಟ್ ಎಷ್ಟಿರಬಹುದು ಅಂತ ಒಂದು ಗೆಸ್ ಮಾಡಿ. ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 2022ರಲ್ಲಿ ಬಂದ ಕಾಂತಾರ ಚಿತ್ರವನ್ನು ಮಾಡಿದ್ದು ಬರೀ 16 ಕೋಟಿ ರೂಪಾಯಿಗಳಲ್ಲಿ. ಆದರೆ ಆ 16 ಕೋಟಿಯ ಹೂಡಿಕೆ ಜನರ ಬಾಯಿ ಮಾತಿನ ಪ್ರಚಾರ ಮತ್ತೆ ಆ ಒಂದು ಸ್ಟ್ರಾಂಗ್ ಕಲ್ಚರಲ್ ಕನೆಕ್ಷನ್ನಿಂದಾಗಿ ಗ್ಲೋಬಲ್ ಆಗಿ ಗಳಿಸಿದ್ದೆಷ್ಟು ಗೊತ್ತಾ? 400 ಕೋಟಿ ರೂಪಾಯಿಗಳಿಗೂ ಹೆಚ್ಚು. ಇದು ಕೇವಲ ಒಂದು ಸಕ್ಸಸ್ ಅಲ್ಲ, ಇದೊಂದು ಹಿಸ್ಟರಿನೇ ಸೃಷ್ಟಿ ಮಾಡಿತು. ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಇಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸಿನ ಸೀಕ್ರೆಟ್ ಏನು? ಒಂದು ಲೋಕಲ್ ಆಚರಣೆ ಬಗ್ಗೆ ಮಾಡಿದ ಕಡಿಮೆ ಬಜೆಟ್ ಸಿನಿಮಾ ಗ್ಲೋಬಲ್ ಬ್ಲಾಕ್ಬಸ್ಟರ್ ಆಗಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಕಥೆಯ ಸಾಂಸ್ಕೃತಿಕ ಬೇರುಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಹುಡುಕೋ ಮೊದಲನೇ ಹೆಜ್ಜೆ ಅಂದ್ರೆ ಈ ಚಿತ್ರದ ಹೃದಯ ಭಾಗದಲ್ಲಿರುವ ಆ ನಿರ್ದಿಷ್ಟ ಸಾಂಸ್ಕೃತಿಕ ಸಂಪ್ರದಾಯವನ್ನ ಅರ್ಥ ಮಾಡ್ಕೊಳ್ಳೋದು. ಈ ಸಿನಿಮಾದ ಇಡೀ ಕಥೆನೇ ನಿಂತಿರೋದು ಭೂತಕೋಲ ಅನ್ನೋ ಒಂದು ಪ್ರಾಚೀನ ಪದ್ಧತಿ ಮೇಲೆ. ಇದ್ರಲ್ಲಾಗೋದೇನಪ್ಪಾ ಅಂದ್ರೆ, ಒಬ್ಬ ಕಲಾವಿದ ವಿಶೇಷ ವೇಷಭೂಷಣ, ಬಣ್ಣ ಎಲ್ಲ ಹಚ್ಕೊಂಡು ದೈವದ ರೂಪ ತಾಳ್ತಾರೆ. ಆ ಸಮಯದಲ್ಲಿ ದೈವವೇ ಅವರ ಶರೀರಕ್ಕೆ ಬಂದು ಜನರ ಕಷ್ಟಗಳಿಗೆ ಪರಿಹಾರ ಕೊಡುತ್ತೆ, ನ್ಯಾಯ ಒದಗಿಸುತ್ತೆ ಅನ್ನೋದು ಅಲ್ಲಿನ ನಂಬಿಕೆ. ಇನ್ನು ಚಿತ್ರದಲ್ಲೂ ಬರೋ ಪ್ರಮುಖ ದೈವಗಳ ಹಿಂದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಇದು ಶುರುವಾಗೋದೆ ಶಿವನ ಆಶೀರ್ವಾದದಿಂದ. ಒಂದು ಕಾಡುಹಂದಿಗೆ ವರ ಕೊಟ್ಟು ಅದನ್ನ ಜನರನ್ನ ಕಾಪಾಡೋಕೆ ಪಂಜುರ್ಲಿ ದೈವವಾಗಿ ಭೂಮಿಗೆ ಕಳಿಸಲಾಗುತ್ತೆ. ಆದ್ರೆ ಅದರ ಜೊತೆಗೆ ಇನ್ನೊಂದು ಉಗ್ರ ಸ್ವರೂಪದ ದೈವ ಗುಳಿಗನಿಗೂ ಕೂಡ ಜೊತೆಗಿರೋಕೆ ಆದೇಶ ಸಿಗುತ್ತೆ. ಇವರಿಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ, ಪಂಜುರ್ಲಿ ನ್ಯಾಯ ಕೊಟ್ರೆ ಗುಳಿಗ ಕೆಟ್ಟವರಿಗೆ ಶಿಕ್ಷೆ ಕೊಡ್ತಾನೆ. ಇಲ್ಲಿ ಸಿನಿಮಾ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಹೇಳುತ್ತೆ. ಏನಂದ್ರೆ, ಈ ಭೂತಕೋಲ ಅನ್ನೋದು ಕೇವಲ ಒಂದು ಬುಡಕಟ್ಟು ಜನಾಂಗದ ನಂಬಿಕೆ ಅಥವಾ ಮೂಢನಂಬಿಕೆ ಅಲ್ಲ, ಬದಲಿಗೆ ಇದು ಭಾರತದ ವಿಶಾಲವಾದ ವೈದಿಕ ಪರಂಪರೆಯ ಒಂದು ಭಾಗವೇ ಆಗಿದೆ ಅಂತ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿ ಹೇಳುತ್ತೆ. ಸರಿ, ಇದಾಯ್ತು ಕಥೆಯ ಬೇರು. ಈಗ ಸ್ವಲ್ಪ ದೊಡ್ಡ ಪಿಕ್ಚರ್ ನೋಡೋಣ ಬನ್ನಿ. ಕಾಂತಾರದ ಈ ಯಶಸ್ಸು ಇಂಡಿಯನ್ ಸಿನಿಮಾದಲ್ಲಿ ಕಲ್ಚರ್ ಅಥವಾ ಸಂಸ್ಕೃತಿಯನ್ನ ತೋರ್ಸೋ ರೀತಿಯಲ್ಲೇ ಒಂದು ದೊಡ್ಡ ಬದಲಾವಣೆ ತಂದಿದೆ. ಅದು ಹೇಗೆ ಅಂತ ನೋಡೋಣ. ಕೆಲವು ವಿಮರ್ಶಕರ ಪ್ರಕಾರ ಮುಂಚೆಲ್ಲ ನಮ್ಮ ಸಿನಿಮಾಗಳಲ್ಲಿ ಭಾರತೀಯ ಸಂಪ್ರದಾಯಗಳನ್ನ ಸ್ವಲ್ಪ ಹಳ್ಕೆಲೆ ಅಥವಾ ಅಷ್ಟೊಂದು ಕೂಲಲ್ಲ ಅನ್ನೋ ಥರ ತೋರ್ಸಲಾಗ್ತಿತ್ತು. ಆದ್ರೆ ಕಾಂತಾರ ಈ ಟ್ರೆಂಡನ್ನೇ ಬ್ರೇಕ್ ಮಾಡಿದೆ. ಅದು ತನ್ನ ಸಾಂಸ್ಕೃತಿಕ ಬೇರುಗಳನ್ನ ಯಾವುದೇ ಮುಜುಗರ ಇಲ್ದೆ ತುಂಬನೇ ಹೆಮ್ಮೆಯಿಂದ ವೈಭವದಿಂದ ತೆರೆ ಮೇಲೆ ತೋರಿಸಿದೆ. ಈಗ ನಾವು ಇನ್ನೊಂದು ದೊಡ್ಡ ವಿಷಯದ ಬಗ್ಗೆ ಮಾತಾಡೋಣ. ಸಿನಿಮಾ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಅದೊಂದು ಪವರ್ಫುಲ್ ವೆಪನ್. ಒಂದು ದೇಶ ತನ್ನ ಕಲ್ಚರ್ ಮೂಲಕ ಇಡೀ ಜಗತ್ತಿನ ಮೇಲೆ ಪ್ರಭಾವ ಬೀರುವ ಈ ಶಕ್ತಿಗೆ ಸಾಫ್ಟ್ ಪವರ್ ಅಂತ ಕರೀತಾರೆ. ಸಾಫ್ಟ್ ಪವರ್ ಅಂದ್ರೆ ಸಿಂಪಲ್ ಆಗಿ ಒಂದು ದೇಶ ತನ್ನ ಸಂಸ್ಕೃತಿ, ತನ್ನ ಐಡಿಯಾಗಳ ಮೂಲಕ ಬೇರೆ ದೇಶಗಳ ಮನಸ್ಸನ್ನ ಗೆಲ್ಲೋದು. ಸಿನಿಮಾಗಳು ಇದಕ್ಕೆ ಬೆಸ್ಟ್ ಟೂಲ್. ಬೇರೆ ದೇಶಗಳು ಇದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿವೆ ಅಂತ ನೋಡಿ. ಅಮೆರಿಕದ ಹಾಲಿವುಡ್ ತಮ್ಮ ಸಿನಿಮಾಗಳ ಮೂಲಕ ಕ್ರಿಶ್ಚಿಯನ್ ಮೌಲ್ಯಗಳನ್ನಾಗ್ಲಿ ಅಥವಾ ಮಾರ್ವೆಲ್ ಯೂನಿವರ್ಸ್ ಮೂಲಕ ಗ್ರೀಕ್, ನಾರ್ಸ್ ದೇವರುಗಳನ್ನಾಗ್ಲಿ ಇಡೀ ಜಗತ್ತಿಗೆ ಪರಿಚಯಿಸಿದೆ. ಅದೇ ರೀತಿ ಜಪಾನ್ ತಮ್ಮ ಅನಿಮೆ ಮೂಲಕ ಶಿಂಟೋ ಬೌದ್ಧ ಕಥೆಗಳನ್ನ ಹೇಳಿದೆ. ಚೀನಾ ತಮ್ಮ ಮಂಕಿ ಕಿಂಗ್ ತರದ ಕ್ಯಾರೆಕ್ಟರ್ಸ್ ಮೂಲಕ ಗ್ಲೋಬಲ್ ಮಟ್ಟದಲ್ಲಿ ಸದ್ದು ಮಾಡಿದೆ. ಇಲ್ಲಿ ಬರೋ ವಾದ ಏನಂದ್ರೆ, ಬೇರೆ ದೇಶಗಳು ತಮ್ಮ ಕಲ್ಚರ್ಗೆ ಏನನ್ನ ಮಾಡಿದ್ವೋ ಅದೇ ಕೆಲ್ಸವನ್ನ ಕಾಂತಾರ ಈಗ ಭಾರತಗಾಗಿ ಮಾಡ್ತಿದೆ. ನಮ್ಮ ಸಾಂಸ್ಕೃತಿಕ ಕಥೆಗಳನ್ನ ಗ್ಲೋಬಲ್ ಸ್ಟೇಜ್ಗೆ ತಗೊಂಡು ಹೋಗ್ತಿದೆ.
ಹಾಗಾದ್ರೆ ಕಾಂತಾರಾದ ಈ ಸಕ್ಸೆಸ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯಾವೆಲ್ಲ ಹೊಸ ಬಾಗಿಲುಗಳನ್ನ ತೆರೆದಿದೆ? ಮುಂದೆ ಏನಾಗ್ಬೋದು? ನೋಡಿ, ಕಾಂತಾರದ ಗೆಲುವನ್ನ ಬರೀ ಒಂದೇ ಒಂದು ಸಿನಿಮಾದ ಗೆಲುವು ಅಂತ ನೋಡಬಾರ್ದು. ಇದೊಂದು ಪ್ರೂಫ್ ಆಫ್ ಕಾನ್ಸೆಪ್ಟ್. ಅಂದ್ರೆ ನಮ್ಮ ನೆಲದ ಕಥೆಗಳನ್ನ, ನಮ್ಮ ಸಂಸ್ಕೃತಿಯನ್ನ ಪ್ರಾಮಾಣಿಕವಾಗಿ ಹೇಳಿದ್ರೆ ಇಡೀ ಜಗತ್ತು ಅದನ್ನ ಸ್ವೀಕರಿಸ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಇದು ಬೇರೆ ಫಿಲ್ಮ್ ಮೇಕರ್ಸ್ಗೆ ಒಂದು ಹೊಸ ದಾರಿಯನ್ನೇ ತೋರಿಸ್ಕೊಟ್ಟಿದೆ. ಭಾರತ ಅನ್ನೋದು ಕಥೆಗಳ ಒಂದು ಸಾಗರ ಇದ್ದಾಗೆ. ಕೇರಳದ ತೆಯ್ಯಂ ಇರ್ಬೋದು, ನಮ್ಮದೇ ಕರ್ನಾಟಕದ ಯಕ್ಷಗಾನ, ಮೇಘಾಲಯದ ಖಾಸಿ ಆಚರಣೆಗಳು, ಹೀಗೆ ನೋಡೋಕೆ ಅದ್ಭುತವಾಗಿರೋ ನೂರಾರು ಜಾನಪದ ಸಂಪ್ರದಾಯಗಳು ನಮ್ಮಲ್ಲಿವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ದೊಡ್ಡ ಸಿನಿಮಾ ಆಗುವಷ್ಟು ತಾಕತ್ತಿದೆ. ಈ ದಾರಿಯಲ್ಲಿ ನಾವು ಮುಂದೆ ಸಾಗಿದ್ರೆ 3 ಮುಖ್ಯವಾದ ಪ್ರಯೋಜನಗಳಿವೆ. 1, ದೇಶದ ಒಳಗೆ ನಮ್ಮ ಸಾಂಸ್ಕೃತಿಕ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. 2, ಇಡೀ ಜಗತ್ತಿಗೆ ಭಾರತದ ನಿಜವಾದ ಸಾಂಸ್ಕೃತಿಕ ಶ್ರೀಮಂತಿಕೆ ಏನು ಅಂತ ತಿಳಿಯುತ್ತೆ. ಕೊನೆಯದಾಗಿ, ಗ್ಲೋಬಲ್ ಸ್ಟೇಜ್ ಮೇಲೆ ಭಾರತದ ಸಂಸ್ಕೃತಿಗೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಕರಾವಳಿಯ ಒಂದು ಸಣ್ಣ ಭಾಗದ ಸಂಪ್ರದಾಯ ಇಡೀ ಜಗತ್ತನ್ನೇ ಹೀಗೆ ಬೆರಗುಗೊಳಿಸೋದಾದ್ರೆ, ಇಡೀ ಭಾರತದಲ್ಲಿರೋ ಇಂತಹ ನೂರಾರು ಶ್ರೀಮಂತ ಸಂಪ್ರದಾಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕಟ್ಟಿದ್ರೆ ಅದರ ಶಕ್ತಿ ಎಷ್ಟಿರ್ಬೋದು? ಯೋಚನೆ ಮಾಡಿ.